ಬಳ್ಳಾರಿಯಲ್ಲಿ ಆದಂತಹ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗ್ಲೂಕೋಸ್ನಿಂದ ಬಾಣಂತಿಯರ ಸಾವಾಗಿಲ್ಲ. ಬಾಣಂತಿಯರ ಸಾವಿನ ಬಗ್ಗೆ ಅನರೋಬಿಕ್ ಟೆಸ್ಟ್ ವರದಿ ಬಹಿರಂಗ ಆಗಿದೆ. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ ಕಳಪೆ ಅಲ್ಲ ಅನ್ನೋದು ದೃಢಪಟ್ಟಿದೆ. ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕೈ ಸೇರಿದೆ ಈ ವರದಿ ಬಗ್ಗೆ ಮಾಹಿತಿಯನ್ನ ದಿನೇಶ್ ಗುಂಡೂರಾವ್ ಕೊಡಲಿಲ್ಲ. ಕಲಾಪದಲ್ಲಿ ವರದಿಯನ್ನ ದಿನೇಶ್ ಗುಂಡೂರಾವ್ ಅಧಿಕೃತವಾಗಿ ನೀಡಲಿದ್ದಾರೆ. ಬಿಜೆಪಿಗೆ ಈ ಒಂದು ವಿಚಾರ ಬಾಣಂತಿಯರ ಸಾವಿನ ಪ್ರಕರಣ ಅಸ್ತ್ರ ಆಗಿತ್ತು. ಇದನ್ನ ಮುಂದಿಟ್ಟುಕೊಂಡು ಆಡಳಿತ ಪಕ್ಷವನ್ನ ಹಣಿಯೋದಕ್ಕೆ ಬಿಜೆಪಿ ನಾಯಕರು ಮುಂದಾಗ್ತಾ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಬಹಿರಂಗ ಆಗ್ತಾ ಇದೆ. ಬಾಣಂತಿಯರ ಸಾವಿನ ಬಗ್ಗೆ ಅನರೋಬಿಕ್ ಟೆಸ್ಟ್ ವರದಿ ಬಹಿರಂಗ ಆಗಿದೆ. ಆ ಲೆಟರ್ ಗಮನಿಸ್ತಾ ಇದ್ದೀವಿ ನಾವು. ಬಾಣಂತಿಯರಿಗೆ ನೀಡಿದ ಗ್ಲೂಕೋಸ್ ಏನಿದೆ, ಪಶ್ಚಿಮ ಬಂಗಾಳ ಮೂಲದ ಫಾರ್ಮಾ ಕಂಪನಿಯಿಂದ ತರಿಸಿಕೊಂಡಂತ ಈ ಒಂದು ಗ್ಲೂಕೋಸ್ ದ್ರವಣ ಕಳಪೆ ಗುಣಮಟ್ಟದ್ದಲ್ಲ ಅಂತ ದೃಢಪಟ್ಟಿದೆ. ಆರಂಭದಲ್ಲಿ ಸರ್ಕಾರದಿಂದ ನಿಯೋಜನೆಗೊಂಡಂತಹ ವೈದ್ಯರ ತಂಡ ಬಳ್ಳಾರಿಯ ಬಿಮ್ಸ್ ಜಿಲ್ಲಾಸ್ಪತ್ರೆಗೆ ಹೋಗಿ ತನಿಖೆಯನ್ನ ಮಾಡಿತ್ತು. ಅಲ್ಲಿಯ ಒಂದು ವರದಿಯನ್ನು ಕೊಟ್ಟಿತ್ತು. ಆರಂಭದಲ್ಲಿ ಇದು ಗ್ಲೂಕೋಸ್ನಿಂದ ಆಗಿರಬಹುದು ಅನ್ನುವಂತಹ ಒಂದು ವರದಿ ಸರ್ಕಾರದ ಕೈ ಸೇರಿತ್ತು. ಈಗ ಅಧಿಕೃತವಾದಂತಹ ವರದಿ ಸಿಕ್ಕಿದೆ. ಗ್ಲೂಕೋಸ್ ಕಳಪೆ ಅಲ್ಲ ಅನ್ನೋದು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ಪ್ರಕರಣ. ಬಾಣಂತಿಯರ ಸಾವಿನ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೆಎಸ್ಎಂಎಸ್ಸಿಎಲ್ ಅಧಿಕಾರಿಗಳ ಲೋಪದ ಬಗ್ಗೆ ತನಿಖೆಗೆ ಮುಂದಾಗ್ತಾ ಇದೆ ಸರ್ಕಾರ. ಬಾಣಂತಿಯ ಸಾವು ತಡೆಗೆ ಸುಧಾರಣೆ ತರುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳುತ್ತಾ ಇದೆ. 4 ತಜ್ಞರ ಸಮಿತಿಯನ್ನ ರಚನೆ ಮಾಡಿದೆ. ಮೂಲ ವ್ಯವಸ್ಥೆ ಸುಧಾರಣೆಗೆ ತರೋದಕ್ಕೆ ವರದಿಯನ್ನು ನೀಡಬೇಕು ಅಂತ ಸೂಚಿಸಲಾಗಿದೆ. ಕೆಎಸ್ಎಂಎಸ್ಸಿಎಲ್ ಔಷಧಿ ಖರೀದಿ ಹಾಗೂ ಟೆಸ್ಟ್ನಲ್ಲಿ ನಿಯಮ ಉಲ್ಲಂಘನೆ ಆಗಿದೆಯಾ, ಅದರ ಬಗ್ಗೆ ವರದಿಯನ್ನು ಕೊಡಬೇಕು. ಅಧಿಕಾರಿಗಳ ಲೋಪ ಏನಾದರೂ ಆಗಿದ್ರೆ ಅದನ್ನ ಪರಿಶೀಲನೆ ಮಾಡಿ ವರದಿಯನ್ನು ಕೊಡಬೇಕು ಅಂತ ಸೂಚಿಸಲಾಗಿದೆ. ಅಪರ ಕಾರ್ಯದರ್ಶಿ ಅಭಿವೃದ್ಧ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿದೆ ಸರ್ಕಾರದಿಂದ. ಈ ಮೂಲಕವಾಗಿ ಬಾಣಂತಿಯರ ಸರಣಿ ಸಾವು ತಡೆಗೆ ಸುಧಾರಣೆಯನ್ನ ತರುವುದಕ್ಕೆ ನಿರ್ಧಾರವನ್ನ ಕೈಗೊಂಡಿದೆ. 4 ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಅನರೋಬಿಕ್ ಟೆಸ್ಟ್ ವರದಿಯನ್ನು ಗಮನಿಸ್ತಾ ಇದ್ದೀವಿ ನಾವೀಗ. ಬಾಣಂತಿಯರಿಗೆ ನೀಡಿದಂತ ಗ್ಲೂಕೋಸ್ ಏನಿತ್ತು, ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಂತಹ ಒಂದು ಫಾರ್ಮಾ ಕಂಪನಿಯಿಂದ ಈ ಒಂದು ಗ್ಲೂಕೋಸ್ ಅನ್ನ ತರಿಸಿಕೊಳ್ಳಲಾಗಿದೆ. ಅದು ಕಳಪೆ ಗುಣಮಟ್ಟದ್ದಿರಬಹುದು, ಹಾಗಾಗಿ ಸಾವಾಗಿರಬಹುದು ಅನ್ನುವಂತಹ ಅನುಮಾನವನ್ನ ಆರಂಭದಲ್ಲಿ ಒಂದು ವೈದ್ಯರ ತಂಡ ತನಿಖೆಯನ್ನ ಮಾಡಿ ಅದರ ಬಗ್ಗೆ ವರದಿಯನ್ನು ಕೊಟ್ಟಿತ್ತು ಸರ್ಕಾರಕ್ಕೆ. ಅದಾದ ಮೇಲೆ ಮತ್ತೆ ಅದನ್ನ ಟೆಸ್ಟ್ಗೆ ಕಳಿಸಲಾಗಿತ್ತು. ಅನರೋಬಿಕ್ ಟೆಸ್ಟ್ ನಲ್ಲಿ ದೃಢಪಟ್ಟಿರೋದು ಗಮನಿಸ್ತಾ ಇದ್ವಿ. ಬಾಣಂತಿಯರಿಗೆ ನೀಡಿದಂತ ಗ್ಲೂಕೋಸ್ ಏನಿದೆ ಅದು ಕಳಪೆಯಲ್ಲ, ಗುಣಮಟ್ಟದ್ದಾಗಿದೆ ಅಂತ ದೃಢಪಟ್ಟಿದೆ. ಈ ಒಂದು ವರದಿ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಕೈ ಸೇರಿದೆ. ವರದಿ ಬಗ್ಗೆ ಸಹಜವಾಗಿ ಕಲಾಪದಲ್ಲಿ ಮಾಹಿತಿಯನ್ನು ಕೊಡಲಿದ್ದಾರೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ಬಿಜೆಪಿಗೆ ಪ್ರಬಲ ಅಸ್ತ್ರ ಆಗಿತ್ತು ಇದು ಒಂದು ಕೂಡ ಬಾಣಂತಿಯರ ಸಾವಿನ ಪ್ರಕರಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.